ಈಗ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಏಂತಕ್ಕೆ ರಾಜೀನಾಮೆ ಕೊಡಬೇಕು, ಏನೇನ್ ಕಂಡು ಹಿಡಿದ್ರು ಅದ್ ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಒಂದ್ ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ಒಂದ್ ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ನಾನು ಯಾಕೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಖಂಡಿತ ನಾನು ಹೇಳ್ತೀನಿ. ಭ್ರಷ್ಟ ಸರ್ಕಾರ, DK ಶಿವಕುಮಾರ್ ಸರ್ಕಾರ. ಅಧ್ಯಕ್ಷರೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ನಾನು ಹಿಂದೆನೆ ಅಧ್ಯಕ್ಷರಾಗಿದ್ದಾಗ ನಾನೇ ನಾಗೇಂದ್ರ ಅವ್ರ ಕೈಲಿ ರಾಜೀನಾಮೆ ಹೋಗಿ ಇದು ತನಿಖೆ ಆಗಲ್ಲಪ್ಪ ಕೊಡು ಅಂತೇಳಿ ಕೊಡಿಸ್ತು. 2 ವರ್ಷ ಆಯಿತು. ನಾವು ಏನು ಬೇಕೋ ತನಿಖೆ ಮಾಡಿಸಿದ್ದೇವೆ. ಈಗ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ರಾಜೀನಾಮೆ ಕೊಡ್ಬೇಕಾದ್ರೆ ಕೇಳಲಿ, ಒಂದು ನಿಮ್ಮನ್ನು ನೋಟಿಸ್ ಕೊಟ್ಬಿಟ್ಟು ನಾವು ಚರ್ಚೆ ಮಾಡಿ ಏಂತಕ್ಕೆ ರಾಜೀನಾಮೆ ಕೊಡಬೇಕು, ಏನೇನು ಕಂಡು ಹಿಡಿದ್ರು, ಅವ್ರ ಹತ್ರ ಏನೇನು ಮಾಹಿತಿ ಇದೆ, ಅವ್ರಿಗೇನು CBI ಅವ್ರು ಏನು ಕೊಟ್ಟರು, ED ಅವ್ರು ಏನು ಕೊಟ್ಟರು, SIT ಏನು ಕೊಟ್ಟರು, ಅದೆಲ್ಲ ಕೂಡ ತಂದು ಜನರ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಆ ಸ್ಥಾನಕ್ಕೆ ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಇದು ನಾವು ಹಾಕೊಟ್ರಂತ ಒಂದು ಪದ್ಧತಿ ಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಎಲ್ಲಿ ನಡೆದಿದೆ ಈ ರೀತಿ? ಫಸ್ಟ್ ಟೈಮ್ ವಿತೌಟ್ ಗಿವಿಂಗ್ ಎ ನೋಟಿಸ್ ಇದ್ರ ಬಗ್ಗೆ ಕೇಳ್ತಾ ಇರೋದು ಇದು ಸರಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರೂ ಕೇಳ್ತಾ ಇದ್ದೀನಿ, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. 1 ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನ ಕಂಪ್ಲೀಟ್, ಇದು ಒಂದೇ ಅಲ್ಲ, ಬೇಕಾದಷ್ಟಿದೆ. ನಾವು ಬೆಳಕು ಚೆಲ್ಲಕ್ಕೆ ಅವಕಾಶ ಇದೆ, ಅವರು ಬೆಳೆದ. ನಾನು ಅವ್ರಿಗೆ ಕನ್ವಿನ್ಸ್ ಆದ್ರೆ ತೀರ್ಮಾನ ಮಾಡಲಿ. ನಾನು ಯಾಕೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಖಂಡಿತ ನಾನು ಹೇಳ್ತೀನಿ. ಅವ್ರು ಸಮಾಧಾನ ಆಗಲಿಲ್ಲ ಬೇಕಾದ್ರೆ ಮುಂದುವರ್ಸ್ಲಿ. ಚರ್ಚೆನೇ ಇಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಹೊಂಟೋಯ್ತು, ಭ್ರಷ್ಟ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತಾ ಇದೆ. ದಯವಿಟ್ಟು ಪ್ಲೀಸ್ ಇವತ್ತು ಕೂಡ ನೋಟಿಸ್ ಕೊಡಿ, 2 ದಿನ ಚರ್ಚೆ ಮಾಡಿ, ನಿಮ್ ಎಲ್ಲ ವಿಚಾರಗಳನ್ನ ದಯವಿಟ್ಟು ತಿಳಿಸಿ. ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ 89 ಕೋಟಿ ಅಂತ. ಸರಿಯಪ್ಪ, 89 ಕೋಟಿ ನಡೆದಿದೆ ಭ್ರಷ್ಟಾಚಾರ, 187 ಕೋಟಿ ಅಲ್ಲಂತ ಫ್ಲೋರ್. ಅದಕ್ಕೆ ನಾಗೇಂದ್ರಂದು 85 ಕೋಟಿ ನಡೆದಿದ್ಯೋ 90 ಕೋಟಿ ನಡೆದಿದ್ಯೋ ಏನಾಗಿದ್ಯೋ ಅಂತ ಜಸ್ಟ್ ನೀವು ಕ್ಲೀನ್ ಆಗಿ ಡಿಸ್ಕಸ್ ಮಾಡಿ. ಅಲ್ಲ, ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರೆ ಅದಕ್ಕೆ ಮಾಡಿ, ನೀವು ಅದನ್ನ ಹೇಳಿ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರೆ ಮತ್ತೆ ಯಾಕೆ ನೀವು ತಗೊಂಡ್ರೆ? ನಿಮ್ಮ ಸೀಟಲ್ಲಿ ಕೂತ್ಕೊಂಡು ಏನಾಯ್ತು ಅಂತ 2 ವರ್ಷ 2 years we have kept the minister out to inquire about this. We have come to a conclusion. I have looked all ಮಾಡಿದ್ದೀನಿ. ಚಾರ್ಜ್ ಶೀಟ್ ಆಗಿದೆ. ಈಗ ನೋಡಿ, ನಾನು ಯಾರ್ಯಾರು ಸೆಂಟ್ರಲ್ ಮಿನಿಸ್ಟ್ರು, ಯಾರ್ಯಾರು ಸ್ಟೇಟ್ ಮಿನಿಸ್ಟ್ರು, ಯಾರ್ಯಾರ ಮೇಲೆ ಕೇಸ್ಗಳಿದೆ, ಹೆಂಗ್ ನಡೀತು, ನಾನು ಹೆಸರುಗಳೆಲ್ಲ ನಾನು ಹೇಳಿದ್ರೆ ನಿಮ್ಗೆಲ್ಲ ಬೇಜಾರಾಯ್ತದೆ. ಅದೆಲ್ಲ ನಂಗೆ ಹೇಳಕ್ಕೆ ಇಷ್ಟ ಅಲ್ಲ. ಲೆಟ್ ಅಸ್ ಓನ್ಲಿ ಕನ್ಫೈನ್ ಟು ದಿಸ್. ಇಫ್ ಯು ವಾಂಟ್ ಐ ಟೆಲ್ ಆಲ್ ದಿ ನೇಮ್ಸ್ ಆಲ್ಸೋ. ನೀವೇ ಒಪ್ಕೊಂಡಿರ್ತಕ್ಕಂಥ ವಿಷಯಕ್ಕೆ ರಾಜೀನಾಮೆ ಅದು ಓದಿ, ನೀವು ಚರ್ಚೆ ಮಾಡಿ, ಅದನ್ನ ಚರ್ಚೆ ಮಾಡಿ, ಡಿಸ್ಕಸ್ ಮಾಡಿ, ಸದನದಲ್ಲಿ ಒಪ್ಕೊಂಡಿದ್ದೀರಾ? ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಮಾನ್ಯ ಮುಖ್ಯಮಂತ್ರಿಗಳು ಸಂಸದೀಯ ವ್ಯವಹಾರಗಳಲ್ಲಿ ಯಾವ ರೀತಿಯಿಂದ ನಡ್ಕೋಬೇಕು ಅನ್ನೋಂಥ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೇನೀಗ ಸರ್ಕಾರ ಚರ್ಚೆಗೆ ತಯಾರಿಲ್ಲ ಅಂತ ಹೇಳಿಲ್ಲ. ಸರ್ಕಾರ, ಒಂದ್ ನಿಮಿಷ ರೀ ಪ್ಲೀಸ್, ನೀವು ಕೂಡ ಸದನದ ಗೌರವಾನ್ವಿತ ಸದಸ್ಯರು. ಅದು ಏನ್ ನಡೆದಿದೆ, ಹಗರಣ ಏನ್ ನಡೆದಿದೆ, ಏನಾಗಿದೆ, ಆಮೇಲೆ ಹೇಳಿದ್ರಲ್ಲ ರವಿ ಅವರೇ, ಚಾರ್ಜ್ ಶೀಟ್ ಎಷ್ಟು ಜನರ ಮೇಲೆ ಹಾಕಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ನ್ಯಾಯಾಲಯ ಅವ್ರಿಗೇನಾದ್ರೂ ಶಿಕ್ಷೆ ಕೊಟ್ಟಿದ್ರೆ ಇನ್ನು ನ್ಯಾಯಾಲಯದಲ್ಲೆಲ್ಲ ವಿಚಾರಣೆ ಪ್ರಾರಂಭ ಆಗಿಲ್ಲ. ಆಮೇಲೆ ಎಷ್ಟು ಜನ ಬಿಜೆಪಿ ಎಂಟ್ರಿಗಳ ಮೇಲೆ, ಎಷ್ಟು ಜನ ಮಂತ್ರಿಗಳ ಮೇಲೆ ಜಡ್ಜ್ಮೆಂಟ್ ಮಾಡಿದ್ದಾರೆ. ಮಾಡೋಣ, ಅದಕ್ಕೆ ಅವಕಾಶ ಕೊಡಿ, ನಾವು ನೋಟಿಸ್ ಕೊಟ್ಟು ಮಾತಾಡಿ. ಮುಖ್ಯಮಂತ್ರಿಗಳು ಮಾತಾಡಿ ಆಗಿದೆ. ಮಾತಾಡಿ. ನಾನು 2 ಮಾತು ಮಾತಾಡ್ತೇನೆ. ಒಂದ್ ನಿಮಿಷ. ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ನೋಟಿಸ್ ಕೊಡಿ, ಬಾವಿಗೆ ಬನ್ನಿ ಅಂತ ಕಳೆದಿದ್ದಾರೆ. ಬಾವಿಗೆ ಬನ್ನಿ ಅಂತ ಅಲ್ಲ, ಅವ್ರೇನ್ ಕರೆದಿಲ್ಲ. ಅವ್ರು ನಿಮ್ಗೆ ಅಲ್ಲ, ನೋಟಿಸ್ ಕೊಡಿ. ಒಂದ್ ನಿಮಿಷ ಯಾಕೆ ಅವ್ರು ಹೇಳಿದ್ದು ಅಲ್ಲಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೋ ನೋಟಿಸ್ ಕೊಟ್ಟು ಉತ್ತರ ಆಗಿಲ್ಲ ಅಂತ ಹೇಳಿ ಮಾಡಿ ಅಂತ ಒಂದು ವಿಷಯ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ
ನಮ್ಮ ಉತ್ತರವನ್ನು ಕೇಳ್ರಿ. ನಾವು ನಾಗೇಂದ್ರ ಅವರ ವೈಯಕ್ತಿಕವಾಗಿ ವಿರೋಧಿಗಳಲ್ಲ. ನಮಗಿರ್ತಕ್ಕಂಥದ್ದು ಈಗಾಗಲೇ ಹಗರಣ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ ರೀತಿಯಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ರು. 2 ವರ್ಷ ಹೊರಗಿದ್ದದ್ದು ಸರಿ. ಕೋರ್ಟಲ್ಲಿ ಕೇಸ್ ಇದೆ, ಬೇಲ್ ಮಾತ್ರ ಇದೆ. ಅವರು ಮುಕ್ತರಾಗಿಲ್ಲ. ಕೋರ್ಟು ಯಾವುದೇ ಆದೇಶ ಕೊಟ್ಟಿಲ್ಲ. ಕೋರ್ಟಿಂದ ಏನಾದರೂ ಆದೇಶ ಬಂದಿದ್ರೆ ಒಪ್ಪೋಣ. ಇಲ್ಲಿ ಆಗಿರೋದು SIT ಇಂದ. SIT ಏನೇನು ಮಾಡ್ತದೆ ಅದೆಲ್ಲ ಗೊತ್ತಿದೆ. SIT ಯಾರು ಕೆಳಗಡೆ ಕೆಲಸ ಮಾಡ್ತದೆ ಅದು ಗೊತ್ತಿದೆ. ಅದಕ್ಕೆ ವಿಸ್ತಾರವಾಗಿ ಹೋಗೋದಿಲ್ಲ. ನನಗೆ ಹೇಳಿರ್ತಕ್ಕಂಥದ್ದು, ನಾನು ಹೇಳಿರ್ತಕ್ಕಂಥದ್ದು, ಈಗ ಇಷ್ಟು ಆತುರ ಸರ್ಕಾರಕ್ಕೆ, ಇಷ್ಟು ಅವರನ್ನ ವಾಪಸ್ ತಗೊಳ್ಳೋ ಮಾಡಿ, ನೀವು ಬೇರೆಯವ್ರನ್ನ ಮಾಡಿ, ನಮ್ದು ಏನೋ ಅಭ್ಯಂತರ ಇಲ್ಲ. ವಾಲ್ಮೀಕಿ ಸಮುದಾಯದ ಇನ್ನೂ 2-3 ನೀವು ಮಂತ್ರಿ ಮಾಡಿ, ನಮ್ಗೇನು ತೊಂದರೆ ಇಲ್ಲ. ಅದರ ಬಗ್ಗೆ ನಾವು ಪ್ರಸ್ತಾಪವೂ ಮಾಡೋದಿಲ್ಲ. ಆದ್ರೆ ಕಳಂಕಿತ ಮಂತ್ರಿಯನ್ನ ಮತ್ತೆ ನೀವು ಇಂಡಕ್ಟ್ ಮಾಡಲಿದ್ದಕ್ಕೆ ಕಾರಣ ಇದೇ ಅಲ್ಲ. ಒಂದ್ ನಿಮಿಷ ಇರ್ರಿ. ನಾವು ಅದೇ ವಿರೋಧ ಪಕ್ಷ ನಾಯಕರೇ, ನಾವು ಇದೇ ಹೇಳ್ತಾ ಇರೋದು. ನೀವು ಚರ್ಚೆಗೆ ಬನ್ನಿ, ಚರ್ಚೆ ಮಾಡಿ ಅಂತ ಹೇಳ್ತಾ ಇದೀವಿ. ಮುಖ್ಯಮಂತ್ರಿಗಳು ಹೇಳಿದ್ರು ಚರ್ಚೆ ಮಾಡಿ, ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ಈಗ ನೀವು ಇದರಲ್ಲಿ ಚರ್ಚೆ ಮಾಡುವಂತದ್ದು ಏನು ಉಳಿದಿಲ್ಲ. ವಜಾ ಮಾಡಿ ಆಮೇಲೆ ಚರ್ಚೆಗೆ ಬರ್ತೀವಿ. ವಜಾ ಮಾಡಿ ನಾವು ಸಹಕರಿಸ್ತೇವೆ. ಸರ್, ನೋಟಿಸ್ ಕೊಡಕ್ಕೆ ಸಮಸ್ಯೆ. ನೋಟಿಸ್ ಕೊಟ್ಟರೆ ಏನು ಹೇಳ್ಬೇಕು ಅಂತಿದ್ದೀರಾ? ಅಧಿಕೃತವಾಗಿ ಹೇಳಿ, ದಾಖಲೆಗಳು ಅವರೇ, ಮಾಧ್ಯಮದವರು ಅವರೇ, ರಾಜ್ಯದ ಜನ ನಿಮ್ಮ ವಿಚಾರನ ಮಾಧ್ಯಮದ ಮುಖೇನ ರಾಜ್ಯಕ್ಕೆ ಕೊಡಿ. ನೋಟಿಸ್ ಕೊಡಕ್ಕೆ ಏನು ಸಮಸ್ಯೆ? ಆಯ್ತು, ಅಧಿಕೃತವಾಗಿ ನಾವು ರಚನೆ ಮಾಡ್ಕೊಂಡಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ರೂಲ್ಸ್ ಇದೆ, ನಿಯಮಾವಳಿಗಳ ಪ್ರಕಾರ ಚರ್ಚೆಗೆ ಬನ್ನಿ. ನೋಟಿಸ್ ಕೊಡಕ್ಕೆ ನೀವು ಏನ್ ಬೇಕಾದ್ರೂ ಆರೋಪ ಮಾಡಿ, ದಾಖಲಾತಿಗೆ ಹೋಗ್ಲಿ. ಮಾಧ್ಯಮದವರು ವರದಿ ಮಾಡಿ ಮಾತನಾಡಲ್ಲ. ರಾಜ್ಯ ಜನಕ್ಕೆಲ್ಲ ಹೇಳಿ, ರಾಜ್ಯದವರು ನೋಟಿಸ್ ಕೊಡಿ. ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ನೀವು ನೋಟಿಸ್ ಕೊಡದೆ ಬರೀ ನೀವು ಮಾತಾಡ್ತಾ ಕೂತ್ರೆ ವಿತಂಡವಾದ ಮಾಡ್ತೀರಿ. ವಿತಂಡವಾದ ಮಾಡಬೇಡಿ, ನೋಟಿಸ್ ಕೊಡಿ. ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ನೋಟಿಸ್ ಕೊಡಿ ಅಂತ. ಸೆಂಟೆನ್ಸ್ ತಗೋಬೇಡಿ. ಮುಖ್ಯಮಂತ್ರಿಗಳ ತಮ್ಮ ಮುಂದೆ ನಾನು ಕೈ ಜೋಡಿಸಿ ಒಂದು ಪ್ರಾರ್ಥನೆ ಮಾಡ್ತೇನೆ. ಯಾವ ವಿಚಾರ? ಅಲ್ಲ, ಯಾವ ವಿಚಾರ? ಮಾನ್ಯ ಕಾಶಪ್ಪನವರು ದಲಿತರನ್ನ ನಿಂದಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಮೋದಿ ಅವರು ದೇಶವನ್ನು ಒಲಗೇರಿ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. AICC ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇವತ್ತು ನೀವು ಮನುವಾದನೆ ಮಾಡಿರ್ತಕ್ಕಂಥ ಅವಮಾನ ದೇಶದಲ್ಲಿ ಅದಕ್ಕಿಂತ ಉದಾಹರಣೆ ಬೇಕಾ ಸರ್? ನೀವು ಅಸ್ಪೃಶ್ಯತೆ ಬಗ್ಗೆ, ದಲಿತರ ನಿಂದನೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನಲ್ಲ ಸರ್ ರೈಟ್ಸ್? ಕಾಶಪ್ಪನವರನ್ನ ಇವತ್ತು ನೀವು ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಹೇಳಿ ಸರ್. ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಮಲ್ಲಿಕಾರ್ಜುನ ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಇವ್ರಿಗೆ ಯಾವ ನೈತಿಕತೆ ಇದೆ ಇವ್ರಿಗೆ? ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡು ಕಡೆ ಚರ್ಚೆ ಆಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಚರ್ಚೆ ಆಗಲಿ. ತಕ್ಷಣ ಬಂಧಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇದೆ. ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚೆ ಆಗಲಿ. ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಚರ್ಚೆ ಆಗಲಿ. ಅವರೆಲ್ಲ ಬಂಧಿಸಬೇಕು. ದಯಮಾಡಿ ನೀವು ದಲಿತರಿದ್ದೀರಿ, ವಿರೋಧ ಪಕ್ಷದ ನಾಯಕರಿದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಾತಾಡೋದಕ್ಕೆ ಉತ್ತರ ಕೊಡಿ ಸರ್. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಬಗ್ಗೆ ಹೇಳಿ. ಅದು ಪ್ರೆಸ್ ಮೀಟ್ ಅಲ್ಲಿ ಈ ರೀತಿ ಮಾಡಬಹುದಾ? ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ, ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು. ಖರ್ಗೆ ಅವರು ಮಾಡಿರ್ತಕ್ಕಂಥ ಅವಮಾನ, ಇಡೀ ದೇಶಕ್ಕೆ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥವ್ರು ನಮ್ಮ ಖರ್ಗೆ ಅವರು ಇದನ್ನು ಒಪ್ಕೊಂತಾರ? ಸಭಾಪತಿಗಳೇ, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. I want certain clarification from the... Okay, hey, point of order. I'm on the point of order and there's certain clarification from the chair. ನೋಡಿ, ಮಾನ್ಯ ಸದನದ ಕಾನೂನನ್ನ, ಒಂದ್ ನಿಮಿಷ,
ಒಂದ್ ನಿಮಿಷ ನಾನು ಅವಕಾಶ ಪಾಯಿಂಟ್ ಆಫ್ ಆರ್ಡರ್ ಕೇಳಿ ಏನ್ಕೆ? ಮಾನ್ಯ ಸಭಾಪತಿಗಳೇ ತಮ್ಮಿಂದ ನಿಮಿಷ, ruling point of order. ಕೇಳ್ತೇನೆ ನಾನು. ನೋಡಿ ಕರ್ನಾಟಕ ಒಂದ್ ನಿಮಿಷ ರೀ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳನ್ನ ಈ ಸದನ ನಿಯಮಾವಳಿಯನ್ನ ಮಾಡಿರುತ್ತದೆ. ಈ ಸದನವೇ ನಿಯಮಾವಳಿ ಮಾಡಿರುತ್ತದೆ ಮತ್ತು ಈ ಸದನದ ನಿಯಮಾವಳಿಯಲ್ಲಿ ಸೆಕ್ಷನ್ 68 ಅಲ್ಲಿ ಸಾರ್ವಜನಿಕ ಮಹತ್ವದ ಜರೂರು ವಿಷಯಗಳ ಮೇಲೆ ಅಲ್ಪಕಾಲ ಚರ್ಚೆ ನಡೆಸುವುದು 68 ಸೆಕ್ಷನ್ ಚರ್ಚೆ ನಡೆಸಲು ಸೂಚನೆ ಕೊಡುವುದು. ಸಾರ್ವಜನಿಕ ಮಹತ್ವದ ಒಂದು ಜರೂರು ವಿಷಯದ ಮೇಲೆ ಚರ್ಚೆ ನಡೆಸಲು ಅಪೇಕ್ಷಿಸುವ ಯಾರೇ ಸದಸ್ಯರು ಚರ್ಚೆಗೆ ತರಬೇಕೆಂದಿರುವ ವಿಷಯವನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಮೂದಿಸಿರುವ ಲಿಖಿತ ಸೂಚನೆಯನ್ನು ಕಾರ್ಯದರ್ಶಿಗೆ ಕೊಡಬಹುದು. ಅಲ್ಲದೆ ಆ ಸೂಚನೆಯೊಂದಿಗೆ ಆ ವಿಷಯ ಸಂದರ್ಭದಲ್ಲಿ ಚರ್ಚೆ ನಡೆಸಲು ಇರುವ ಕಾರಣಗಳನ್ನು ನಮೂದಿಸಿರುವ ವಿವರಣಾತ್ಮಕ ಟಿಪ್ಪಣಿಯನ್ನು ಸಹ ಕಳಿಸಬೇಕು. ಅಷ್ಟೇ ಅಲ್ಲದೆ ಈ ಸೂಚನೆಯು ಕನಿಷ್ಠ 2 ಸದಸ್ಯರ ಸಹಿಯನ್ನ ಹೊಂದಿರಬೇಕು ಅಂತ ಇದೆ. ಆಮೇಲೆ ಸೆಕ್ಷನ್ 69 ಸೂಚನೆಯನ್ನು ಅಂಗೀಕರಿಸುವ ಮತ್ತು ಕಾಲವನ್ನು ನಿರ್ಣಯಿಸುವ ವಿಚಾರವನ್ನು ಸಭಾಪತಿಯವರು ತೀರ್ಮಾನಿಸಬೇಕು ಅಂತ ಇದೆ. ಅಧ್ಯಕ್ಷರು, ಹೀಗಿರುವಾಗ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಸದನದ ನಿಯಮಾವಳಿಯಂತೆ ನೀವು ಈ ಮಹತ್ವವಾದಂತಹ ವಿಷಯವನ್ನ ನೋಟಿಸ್ ಕೊಡಿ, ಅದಕ್ಕೆ ಸರ್ಕಾರ ಚರ್ಚೆಗೆ ತಯಾರಿದೆ ಅಂತ ಸೌಜನ್ಯತೆಯಿಂದ ಹೇಳಿದ್ರು ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ಸದಸ್ಯರುಗಳು ಸದನವನ್ನ ಈ ತರ ನಡೆಸಿಕೊಳ್ಳುವುದು ಸರಿಯಾದದ್ದಲ್ಲ. ಅದು ಅವರು ಅದಕ್ಕೆ ನಾನು ಅಂಡರ್ 68 ಆಫ್ ದ ಹೌಸ್ ರೂಲ್ಸ್ 69 ರೂಲ್ಸ್ ಪ್ರಕಾರ ದಯವಿಟ್ಟು ನೀವು ರೂಲಿಂಗ್ ಕೊಡ್ಲೇಬೇಕು ಮತ್ತು ಅವರು ಈ ತರ ವರ್ತನೆ ಮಾಡುವುದನ್ನ ಅವರಿಗೆ ನಿಲ್ಲಿಸಲಿಕ್ಕೆ ತಾವು ಸೂಚನೆಯನ್ನ ಕೊಡಬೇಕು. ನೀವು ಏನು ಅಂಡರ್ ಸೆಕ್ಷನ್ ಅಲ್ಲ ರೂಲ್ಸ್ 69 ಪ್ರಕಾರ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ವಿ, ನೋಟಿಸ್ ಕೊಡಿ ಅಂತ. ಕಳೆದ 4 ದಿವಸ ನಾವು ಹೇಳ್ತಾ ಇದ್ದೀವಿ ನೋಟಿಸ್ ಕೊಡಿ ಅಂತ. ಅವ್ರು ನೋಟಿಸ್ ಕೊಡ್ತಾ ಇಲ್ಲ, ಮೊಂಡು ವಾದಿಸ್ತಾ ಇದ್ದಾರೆ. ಅದರಿಂದ ಸದನವನ್ನು ಸೋಮವಾರ 11 ಗಂಟೆಗೆ ಅಪಮಾನ ಮಾಡಿದ್ರೆ ಕಾಶ್ಯಪ್ ಅವರಿಗೆ ಕೊಟ್ಟಿದ್ದೀವಿ. ಕಾಶ್ಯಪ್ ಖುಷಿ ಆಗ್ತಾ ಇದೆ, ನಮ್ಗೆ ಹೌದು ನಡೀತಾ ಇಲ್ಲ ಅಂತ. ಕಾಶ್ಯಪ್ ಅವರಿಗೆ ಸೋಮವಾರ ತಗೊಳ್ಳೋಣ. ಧಿಕ್ಕಾರ. ಸೊ ನೀವು ನೋಟಿಸ್ ಕೊಡಿ. ಓಕೆ, ಆಯ್ತಾಯ್ತು. ಸದನ ಸೋಮವಾರ 11 ಗಂಟೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.